ಹಸಿರು ಹೊಲಗಳು, ಹಕ್ಕಿಗಳ ಕೂಗು, ಬೆಳಗಿನ ತಾಜಾ ಗಾಳಿ. ಇದು ಲಕ್ಷ್ಮಿಯ ಹಳ್ಳಿ. ಲಕ್ಷ್ಮಿ ತುಂಬಾ ಸರಳ ಹುಡುಗಿ. ಅವಳು ಯಾವಾಗಲೂ ಹಿರಿಯರನ್ನು ಗೌರವಿಸುತ್ತಿದ್ದಳು, ಮನೆ ಕೆಲಸಗಳನ್ನು ಮನಸಾರೆ ಮಾಡುತ್ತಿದ್ದಳು, ಎಲ್ಲರಿಗೂ ಸಹಾಯ ಮಾಡುತ್ತಿದ್ದಳು. ಅವಳ ತಂದೆ ರಾಮಯ್ಯ ಲಕ್ಷ್ಮಿಗೆ ಅವರು ಎಂದಿಗೂ ಒಂದು ಮಾತನ್ನು ಹೇಳುತ್ತಿದ್ದರು. ನಮ್ಮ ಬಳಿ ಹಣ ಕಡಿಮೆ ಇರಬಹುದು, ಆದರೆ ನಮ್ಮ ಹೃದಯ ದೊಡ್ಡದು ಇರಬೇಕು. ಆ ಮಾತನ್ನು ಲಕ್ಷ್ಮಿ ತನ್ನ ಜೀವನದಲ್ಲಿ ಅನುಸರಿಸುತ್ತಿದ್ದಳು. ಒಂದು ದಿನ ಅರ್ಜುನ್ ಎಂಬ ನಗರದ ಹುಡುಗ ಲಕ್ಷ್ಮಿಯನ್ನು ನೋಡಲು ಬಂದಳು. ಅವನಿಗೆ ಲಕ್ಷ್ಮಿಯ ಸರಳತೆ ತುಂಬಾ ಇಷ್ಟವಾಯಿತು. ಕೆಲವೇ ದಿನಗಳಲ್ಲಿ ಮದುವೆಯೂ ನಿಶ್ಚಯವಾಯಿತು. ಹಳ್ಳಿಯಲ್ಲಿ ಸಂಭ್ರಮದಿಂದ ಮದುವೆ ನಡೆಯಿತು. ಮದುವೆ ನಂತರ ಲಕ್ಷ್ಮಿ ಮೊದಲ ಬಾರಿಗೆ ನಗರಕ್ಕೆ ಬಂದಳು. ದೊಡ್ಡ ಕಟ್ಟಡಗಳು, ವೇಗವಾಗಿ ಓಡುವ ವಾಹನಗಳು, ಶಬ್ದ, ಗೊಂದಲ. ಲಕ್ಷ್ಮಿ ಚಿಂತಿತಳಾದಳು. ಇದು ನನ್ನ ಹಳ್ಳಿ ಅಂತಿಲ್ಲ, ನಾನು ಇಲ್ಲಿ ಹೊಂದಿಕೊಳ್ಬೋದಾ? ಅತ್ತೆ ಲಕ್ಷ್ಮಿಯನ್ನು ನೋಡಿ ಅಷ್ಟು ಖುಷಿ ಪಡಲಿಲ್ಲ. ಹಳ್ಳಿ ಹುಡುಗಿ, ನಗರದಲ್ಲಿ ಹೇಗ್ ನಡಿಬೇಕು ಗೊತ್ತಾ? ಇದನ್ನು ನೋಡಿ ಅರ್ಜುನ್ ಸಹೋದರಿ ರಿಯಾ ಕೂಡ ನಕ್ಕಳು. ಅಮ್ಮ, ಇವಳಿಗೆ ಫ್ಯಾಷನ್ ಅಂದ್ರೆ ಏನು ಅಂತ ಗೊತ್ತಿರೋದೇ ಇಲ್ಲ. ಪಾಪ ಲಕ್ಷ್ಮಿ ಏನು ಹೇಳದೆ ಸುಮ್ಮನೆ ನಿಂತಳು. ಒಂದು ದಿನ ಲಕ್ಷ್ಮಿ ಅಡುಗೆ ಮಾಡುತ್ತಿರುವಾಗ ಅತ್ತೆ ಬಂದು ರುಚಿ ನೋಡಿದಳು. ಇದೇನು ನಮ್ಮ ಮನೆ ಸ್ಟೈಲ್ ಗೊತ್ತಿಲ್ವಾ ಎಂದು ಜೋರಾಗಿ ಬೈದಳು. ಲಕ್ಷ್ಮಿಯ ಕಣ್ಣಲ್ಲಿ ನೀರು ತುಂಬಿತು. ಲಕ್ಷ್ಮಿಯ ಒಳ್ಳೆಯತನ ತನ್ನ ಸ್ವಭಾವವನ್ನು ಬದಲಿಸಲಿಲ್ಲ. ಪ್ರತಿನಿತ್ಯದ ಹಾಗೆ ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಮಾಡುತ್ತಿದ್ದಳು, ಎಲ್ಲರಿಗೂ ಗೌರವ ಕೊಡುತ್ತಿದ್ದಳು. ಒಂದು ದಿನ ಪಕ್ಕದ ಮನೆಯ ಅಜ್ಜಿ ಅಸ್ವಸ್ಥರಾದರು. ಲಕ್ಷ್ಮಿ ಓಡಿ ಹೋಗಿ ಅವರಿಗೆ ಸಹಾಯ ಮಾಡಿದಳು. ಒಂದು ದಿನ ಸಾವಿತ್ರಿಗೆ ತೀವ್ರ ಆರೋಗ್ಯ ಸಮಸ್ಯೆ ಆಯಿತು. ಮನೆಯಲ್ಲಿ ಯಾರೂ ಇರಲಿಲ್ಲ, ಲಕ್ಷ್ಮಿ ಮಾತ್ರ ಇದ್ದಳು. ಮನೆ ಸಂಪೂರ್ಣ ಖಾಲಿ ಇತ್ತು. ಅರ್ಜುನ್ ಆಫೀಸಿಗೆ ಹೋಗಿದ್ದನು. ರಿಯಾ ಸ್ನೇಹಿತರ ಜೊತೆ ಹೊರಗೆ ಹೋಗಿದ್ದಳು. ಅತ್ತೆಗೆ ತೀವ್ರ ತಲೆ ಸುತ್ತು ಬಂತು. ಅವರು ನೆಲಕ್ಕೆ ಬಿದ್ದರು. ಅಡುಗೆ ಮನೆಯಲ್ಲಿದ್ದ ಲಕ್ಷ್ಮಿ ಓಡಿ ಬಂದಳು. ಅತ್ತೆ, ಏನಾಯ್ತು? ಸಾವಿತ್ರಿ ಪ್ರತಿಕ್ರಿಯಿಸಲಿಲ್ಲ. ಲಕ್ಷ್ಮಿಯ ಕೈಗಳು ನಡುಗತೊಡಗಿದವು. ಅವಳು ತಕ್ಷಣ ನೀರು ತಂದು ಮುಖಕ್ಕೆ ಎರಚಿದಳು. ಅತ್ತೆಯನ್ನು ನಿಧಾನವಾಗಿ ಸೋಫಾ ಮೇಲೆ ಮಲಗಿಸಿದಳು. ಫೋನ್ ಹಿಡಿದು ಅರ್ಜುನ್ಗೆ ಕಾಲ್ ಮಾಡಿದಳು. ರೇ, ಅತ್ತೆಗೇನಾಯ್ತು? ಬೇಗ ಬನ್ನಿ. ಅರ್ಜುನ್ ಗಾಬರಿಯಾದನು. ನಾನು ಕೂಡಲೇ ಬರುತ್ತೇನೆ. ಆದರೆ ಟ್ರಾಫಿಕ್ ಸಮಸ್ಯೆ. ಅವನು ತಕ್ಷಣ ಬರಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಿ ಒಂದು ಕ್ಷಣ ಯೋಚಿಸಿದಳು. ಅವಳು ಪಕ್ಕದ ಮನೆಯವರ ಸಹಾಯ ಕೇಳಿದಳು. ಲಕ್ಷ್ಮಿ ತಕ್ಷಣ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದಳು. ಸ್ವಲ್ಪ ಸಮಯದಲ್ಲೇ ಆಂಬ್ಯುಲೆನ್ಸ್ ಬಂದು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ತಕ್ಷಣ ಚಿಕಿತ್ಸೆ ಪ್ರಾರಂಭಿಸಿದರು. ಲಕ್ಷ್ಮಿ ಹೊರಗೆ ನಿಂತು ಕಣ್ಣೀರು ಹಾಕುತ್ತಿದ್ದಳು. ದೇವ್ರೆ, ನನ್ನ ಅತ್ತೆಗೇನು ಆಗಬಾರ್ದು. ಅವ್ರು ನನಗೆ ಕಷ್ಟ ಕೊಟ್ಟರು. ನಾನು ಅವರನ್ನ ಕಳೆದುಕೊಳ್ಳಲು ಬಯಸುವುದಿಲ್ಲ. ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಹೊರಬಂದರು. ನೀವು ಸರಿಯಾದ ಸಮಯಕ್ಕೆ ತಂದಿದ್ದೀರಿ. ಇಲ್ಲದಿದ್ದರೆ ಪರಿಸ್ಥಿತಿ ಗಂಭೀರವಾಗುತ್ತಿತ್ತು. ಅರ್ಜುನ್ ಆಸ್ಪತ್ರೆಗೆ ಬಂದನು. ಲಕ್ಷ್ಮಿ ಅಲ್ಲೇ ಅಳುತ್ತಾ ಕುಳಿತಿದ್ದಳು. ಲಕ್ಷ್ಮಿಯನ್ನು ನೋಡಿ ಅರ್ಜುನ್ ಅವಳನ್ನು ಸಮಾಧಾನ ಪಡಿಸಿದನು. ರೇ, ಅತ್ತೆಗೆ ತುಂಬಾ ಸೀರಿಯಸ್ ಆಗಿದೆ ರೀ.
ನನಗೆ ಭಯವಾಗುತ್ತಿದೆ. ಹೆದರ್ಬೇಡ ಲಕ್ಷ್ಮಿ, ಏನೂ ಆಗಲ್ಲ. ಡೋಂಟ್ ವರಿ, ಸಮಾಧಾನ ಮಾಡ್ಕೊ. ಲಕ್ಷ್ಮಿಯನ್ನು ಸಮಾಧಾನ ಮಾಡಿ ಅರ್ಜುನ್ ಡಾಕ್ಟರ್ ಬಳಿ ಹೋದನು. ಡಾಕ್ಟರ್, ನಮ್ಮ ಅಮ್ಮನಿಗೆ ಏನಾಗಿದೆ? ಯು ಡೋಂಟ್ ವರಿ ಅರ್ಜುನ್, ನಿಮ್ಮ ತಾಯಿಗೆ ಏನೂ ಆಗಿಲ್ಲ. ನಿಮ್ಮ ಹೆಂಡತಿ ಸರಿಯಾದ ಸಮಯಕ್ಕೆ ತಂದು ನಿಮ್ಮ ತಾಯಿಯನ್ನು ಉಳಿಸಿದ್ದಾರೆ. ಕೆಲವು ಗಂಟೆಗಳ ನಂತರ ಸಾವಿತ್ರಿ ಕಣ್ಣು ತೆರೆದಳು. ಆಗ ಲಕ್ಷ್ಮಿ ಕಣ್ಣೀರು ಹಾಕುತ್ತಾ ಹೇಳಿದಳು, ಅತ್ತೆ, ನೀವು ಚೆನ್ನಾಗಿದ್ದೀರಾ? ನನ್ನನ್ನು ನೀನು ಉಳಿಸಿದ್ದೀಯಾ? ಹೌದಾ ಅತ್ತೆ? ಸಾವಿತ್ರಿ ಕಣ್ಣಲ್ಲಿ ನೀರು ತುಂಬಿತು. ಲಕ್ಷ್ಮಿ, ನಾನು ನಿನ್ನನ್ನು ಯಾವಾಗಲೂ ಕೆಟ್ಟ ರೀತಿಯಲ್ಲಿ ವರ್ತಿಸಿದೆ, ಆದರೆ ನೀನು ನನ್ನ ಪ್ರಾಣ ಉಳಿಸಿದೆ ಎಂದು ಕಣ್ಣೀರು ಹಾಕಿದಳು. ಮನೆಗೆ ಬಂದ ನಂತರ ಎಲ್ಲವೂ ಬದಲಾಯಿತು. ಸಾವಿತ್ರಿ ಈಗ ಲಕ್ಷ್ಮಿಯನ್ನು ಗೌರವಿಸುತ್ತಿದ್ದಳು, ಪ್ರೀತಿಸುತ್ತಿದ್ದಳು. ರಿಯಾ ಅವಳ ಜೊತೆ ಸ್ನೇಹದಿಂದ ಮಾತನಾಡುತ್ತಿದ್ದಳು. ಒಂದು ದಿನ ಸಾವಿತ್ರಿ, ನಮ್ಮ ಮನೆಗೆ ನಿಜವಾದ ಭಾಗ್ಯ ಬಂದಿದೆ, ಲಕ್ಷ್ಮಿ ಬಂದ ದಿನ. ಆಗ ಲಕ್ಷ್ಮಿ ಖುಷಿಯಿಂದ ನಗುತ್ತಾಳೆ. ಮನೆ ಈಗ ಸಂಪೂರ್ಣ ಬದಲಾಗಿತ್ತು. ಸಾವಿತ್ರಿ ಈಗ ಎಲ್ಲರ ಮುಂದೆ ಹೇಳುತ್ತಿದ್ದಳು, ನನ್ನ ಸೊಸೆ ಲಕ್ಷ್ಮಿ ಇಲ್ಲದಿದ್ದರೆ ನಾನು ಇವತ್ತು ಇರ್ತಿರ್ಲಿಲ್ಲ. ರಿಯಾ ಕೂಡ ಲಕ್ಷ್ಮಿಯ ಜೊತೆ ಮಾತನಾಡುತ್ತಿದ್ದಳು. ಅವಳಿಗೆ ಎಲ್ಲವನ್ನೂ ಹೇಳಿಕೊಡುತ್ತಿದ್ದಳು. ಲಕ್ಷ್ಮಿಗೆ ಈ ಹೊಸ ಪ್ರೀತಿ ತುಂಬಾ ಸಂತೋಷ ತಂದಿತು. ಆದರೆ ಜೀವನ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಒಂದು ದೊಡ್ಡ ಸಮಸ್ಯೆ ಶುರುವಾಯಿತು. ಒಂದು ದಿನ ಅರ್ಜುನ್ ತುಂಬಾ ಚಿಂತೆಯಿಂದ ಮನೆಗೆ ಬಂದನು. ಏನಾಯ್ತು ಮಗ? ಅಮ್ಮ, ನಮ್ಮ ಕಂಪನಿಯಲ್ಲಿ ದೊಡ್ಡ ಸಮಸ್ಯೆ ಆಗಿದೆ. ನನಗೆ ಕೆಲಸ ಹೋಗುವ ಸಾಧ್ಯತೆ ಇದೆ. ಮನೆಗೆ ಮತ್ತೆ ಒತ್ತಡ ಶುರುವಾಯಿತು. ಆತಂಕದ ದಿನಗಳು ಶುರುವಾದವು. ಕೆಲವು ದಿನಗಳಲ್ಲಿ ಅರ್ಜುನ್ ಕೆಲಸ ಕಳೆದುಕೊಂಡನು. ಮನೆಗೆ ಆದಾಯ ನಿಂತಿತು. ರಿಯಾ ಕಾಲೇಜ್ ಫೀಸ್, ಮನೆಯ ಖರ್ಚು, ಔಷಧಿ, ವಾಟರ್ ಬಿಲ್, ಕರೆಂಟ್ ಬಿಲ್. ಅರ್ಜುನ್ ತುಂಬ ಬೇಸರಗೊಂಡನು. ಅಯ್ಯೋ ದೇವ್ರೆ, ಇದೇನು? ನಾನು ನಮ್ಮ ಕುಟುಂಬವನ್ನು ನೋಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಸಾವಿತ್ರಿ ಮತ್ತೆ ಚಿಂತೆಯಿಂದ ನರಳಲು ಶುರು ಮಾಡಿದಳು. ಆ ರಾತ್ರಿ ಲಕ್ಷ್ಮಿ ಶಾಂತವಾಗಿ ಯೋಚಿಸುತ್ತಿದ್ದಳು. ಈ ಕುಟುಂಬ ನನಗೆ ಎಲ್ಲವೂ ಕೊಟ್ಟಿದೆ. ಈಗ ನಾನು ಏನಾದರೂ ಮಾಡಬೇಕು. ಅವಳಿಗೆ ತನ್ನ ಹಳ್ಳಿಯ ನೆನಪು ಬಂತು. ಮುಂದಿನ ದಿನ ಲಕ್ಷ್ಮಿ ಅಡುಗೆ ಮಾಡುತ್ತಿದ್ದಳು. ಆದರೆ ಈ ಬಾರಿ ವಿಭಿನ್ನವಾಗಿ ಅವಳು ತನ್ನ ಹಳ್ಳಿ ಶೈಲಿಯ ವಿಶೇಷ ಊಟ, ರುಚಿಯಾದ ಹಪ್ಪಳ, ಚಟ್ನಿ, ಬಜ್ಜಿ ರೆಡಿ ಮಾಡಿದಳು. ಮಾಡಿ ಪಕ್ಕದ ಮನೆಯವರಿಗೆ ಕೊಟ್ಟಳು. ಪಕ್ಕದವರು ಅದನ್ನು ತಿಂದು ಆಶ್ಚರ್ಯಪಟ್ಟರು. ಆಗ ಒಬ್ಬರು ಹೇಳಿದರು, ಈ ಊಟ ತುಂಬ ಚೆನ್ನಾಗಿದೆ, ನೀವು ಇದನ್ನು ಮಾಡ್ತೀರಾ? ನಾವು ತಗೋತೀವಿ. ಲಕ್ಷ್ಮಿಗೆ ಹೊಸ ಐಡಿಯಾ ಬಂತು. ಲಕ್ಷ್ಮಿ ಮನೆಯಲ್ಲೇ ಒಂದು ಸಣ್ಣ ಟಿಫಿನ್ ಸೇವೆ ಆರಂಭಿಸಿದಳು. ಮೊದಲ ದಿನ 5 ಆರ್ಡರ್ಗಳು, ಸ್ವಲ್ಪ ಆದಾಯ. ಆದರೆ ಅವಳು ನಿಲ್ಲಲಿಲ್ಲ. ಪ್ರತಿದಿನ ಹೆಚ್ಚು ಪ್ರಯತ್ನ ಮಾಡುತ್ತಿದ್ದಳು. ಕೆಲವು ವಾರಗಳಲ್ಲೇ 5ರಿಂದ 20 ಆರ್ಡರ್, 20ರಿಂದ 50. ಎಲ್ಲರೂ ಹೇಳಲು ಶುರು ಮಾಡಿದರು, ಹಳ್ಳಿಯ ಸೊಸೆಯ ಊಟ ಸೂಪರ್ ಎಂದು ಎಲ್ಲರೂ ಶುರು ಮಾಡಿದರು. ರಿಯಾ ಕೂಡ ಸಹಾಯ ಮಾಡತೊಡಗಿದಳು. ಅರ್ಜುನ್ ಫುಡ್ ಡೆಲಿವರಿ ಮಾಡುತ್ತಿದ್ದನು. ಅದಕ್ಕೆ ನಾನು ನಿಮಗೆ ವೆಜಿಟೇಬಲ್ಸ್ ಕಟ್ ಮಾಡಿ ಕೊಡ್ತೇನೆ. ಥ್ಯಾಂಕ್ ಯು ರಿಯಾ, ಥ್ಯಾಂಕ್ ಯು ರೀ. ಒಂದು ದಿನ ಅರ್ಜುನ್ ಲಕ್ಷ್ಮಿಯ ಕಡೆ ನೋಡಿದನು. ನೀನು ನಮ್ಮ ಮನೆ ಉಳಿಸಿದ್ದೀಯಾ? ಹೌದು ಸೊಸೆ, ನೀನು ಸೊಸೆ ಅಲ್ಲ, ನಮ್ಮ ಮನೆಯ ದೇವತೆ. ಅತ್ತೆ, ಇದು ನಮ್ಮ ಕುಟುಂಬದ ದಂಬದ ಶಕ್ತಿ. ಒಂದು ದಿನ ಒಬ್ಬ ದೊಡ್ಡ ಹೋಟೆಲ್ ಮಾಲೀಕ ಲಕ್ಷ್ಮಿಯ ಊಟವನ್ನು ಸವಿದನು. ಮಾಲೀಕ ತಕ್ಷಣ ಹೇಳಿದನು, ಇದು ನನ್ನ ಹೆಂಡತಿ ಲಕ್ಷ್ಮಿಯ ಕೈಚಳಕ. ಲಕ್ಷ್ಮಿಗೆ ಇದನ್ನು ಕೇಳಿ ಸಂತೋಷವಾಯಿತು, ಆದರೆ ಸ್ವಲ್ಪ ಭಯ. ಅತ್ತೆ, ನಾನು ಇದನ್ನು ಮಾಡ್ಬೋದಾ? ನೀನು ಈಗಾಗಲೇ ನಮ್ಮ ಮನೆ ಉಳಿಸಿದ್ದೀಯಾ, ಇದು ನಿನಗೆ ಸುಲಭ. ಹೌದು ಅತ್ತಿಗೆ, ನಾವೆಲ್ಲರೂ ನಿನ್ನ ಜೊತೆ ಇದ್ದೀವಿ.
ನಿಮ್ಮಿಂದ ಆಗುತ್ತೆ. ಆ ದಿನದಿಂದ ಲಕ್ಷ್ಮಿ ದೊಡ್ಡ ಮಟ್ಟದಲ್ಲಿ ಅಡುಗೆ ಶುರು ಮಾಡಿದಳು. ಹೊಸ ಹೊಸ ರೆಸಿಪಿಗಳನ್ನು ಸೇರಿಸಿದಳು. ಗುಣಮಟ್ಟ ಕಾಪಾಡಿಕೊಂಡಳು. ಅರ್ಜುನ್ ಆಕೆಗೆ ಬಿಸ್ನೆಸ್ ಸಹಾಯ ಮಾಡಿದನು. ರಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡುತ್ತಿದ್ದಳು. ಕೆಲವು ತಿಂಗಳಲ್ಲಿ ಹಳ್ಳಿಯ ಸೊಸೆಯ ಊಟ ನಗರದಲ್ಲೇ ಪ್ರಸಿದ್ಧವಾಯಿತು. ಜನರು ಸಾಲಿನಲ್ಲಿ ನಿಂತು ಊಟ ತಿನ್ನುತ್ತಿದ್ದರು. ಸಾವಿತ್ರಿ ತಮ್ಮ ಸ್ನೇಹಿತರ ಮುಂದೆ ಹೆಮ್ಮೆಯಿಂದ ಹೇಳಿದರು, ಇದನ್ನೆಲ್ಲ ಕೇಳಿಸಿಕೊಂಡು ಲಕ್ಷ್ಮಿ ಓಡಿ ಬಂದು ಅತ್ತೆಯನ್ನು ಅಪ್ಪಿಕೊಳ್ಳುತ್ತಾಳೆ. ಒಂದು ಸಂಜೆ ಲಕ್ಷ್ಮಿ ತನ್ನ ತಂದೆ ರಾಮಯ್ಯ ಅವರನ್ನು ನೆನಪಿಸಿಕೊಂಡಳು. ಅವಳ ಕಣ್ಣಿನಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಲಕ್ಷ್ಮಿ ಎಲ್ಲರ ಹೃದಯದ ರಾಣಿ. ಮನೆ ಮತ್ತೆ ಸಂತೋಷದಿಂದ ತುಂಬಿತು. ದ ಮಾರಲ್ ಆಫ್ ದ ಸ್ಟೋರಿ, ನಿಜವಾದ ಮೌಲ್ಯಗಳು ಯಾವ ಪರಿಸ್ಥಿತಿಯಲ್ಲೂ ಮನುಷ್ಯರನ್ನು ಉನ್ನತಿಗೆ ತೆಗೆದುಕೊಂಡು ಹೋಗುತ್ತವೆ. ಹಳ್ಳಿ ಸೊಸೆ ನಗರದಲ್ಲಿ ಜೀವನವನ್ನು ಮಾತ್ರವಲ್ಲ, ಎಲ್ಲರ ಹೃದಯವನ್ನು ಗೆದ್ದಳು. ಇಂತಹ ಸ್ಟೋರಿಗಳು ಬೇಕೆಂದರೆ ನಮ್ಮ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಯಾವ ಸ್ಟೋರಿ ಬೇಕೆಂದು ಕಮೆಂಟ್ ಮೂಲಕ ತಿಳಿಸಿ. ಈ ಕಥೆಯಲ್ಲಿ ನಿಮಗೆ ಏನು ಇಷ್ಟವಾಯಿತೆಂದು ಕಮೆಂಟ್ ಮಾಡಿ ಹೇಳಿ.